ನುಗ್ಗೆ ಭಾಗ್ಯ ತಳಿಯ ಬಗ್ಗೆ ನಿಮಗೆ ಮಾಹಿತಿಯನ್ನು ನೀಡ್ತೇನೆ. ನೀವು ನಾಟಿ ಮಾಡಿದ 6 ತಿಂಗಳಲ್ಲಿ ಹೂ ಬಿಟ್ಟು ಕಾಯಿ ಕೊಡುವಂಥ ಒಂದು ತಳಿಯಾಗಿದೆ. ಭಾಳಷ್ಟು ಕಡಿಮೆ ಪ್ರಮಾಣದ ನೀರಿನಲ್ಲಿ ಬೆಳೆಯುವಂಥ ಒಂದು ಬೆಳೆ ಏನಪ್ಪ ಅಂತಂದರೆ ಅದು ನುಗ್ಗೆ. ಅಂದರೆ ಎಲೆ ತಿನ್ನುವ ಕೀಟದ ಒಂದಿಷ್ಟು ಸಮಸ್ಯೆ ನಮಗೆ ಬರ್ತದೆ. ಅಂದರೆ ನೀವು ಜೂನ್ ಜುಲೈಯಲ್ಲಿ ಬಿತ್ತಿದ್ರೆ ನಿಮಗೆ ನವಂಬರ್ ಡಿಸೆಂಬರಲ್ಲಿ ಫಸ್ಟ್ನೇ ಬೀಡು ಅಂತ ಹೇಳ್ತೀವಿ, ಅದು ಶುರು ಆಗುತ್ತೆ. ಸುಮಾರು 450 ಕಾಯಿಯಷ್ಟು ಕೂಡ ನಾವು ಬೆಳೆದಿದ್ದೀವಿ ಒಂದು ಗಿಡಕ್ಕೆ ಕೆ ಜಿ ಲೆಕ್ಕದಲ್ಲಿ ಹೇಳಬೇಕಂದ್ರೆ ನಿಮಗೆ 25ರಿಂದ 30 kg ನಿಮಗೆ ಸಾಮಾನ್ಯವಾಗಿ ಸಿಗ್ತದೆ. ನಿಮಗೆ ಕೆ ಜಿಗೆ 30ರಿಂದ 40 ರೂಪಾಯಿ ಏನಾದರೂ ದರ ಸಿಕ್ಕರೆ, ಬಾಗಲಕೋಟೆ ಭಾಗ್ಯ ಅಂತೇಳಿ ಇದೊಂದು ಫೇಮಸ್ ಆಗಿದೆ. ನೀವು ಎಲ್ಲಿ ಬೇಕಾದ್ರೆ ಹೊಡೆದ್ರು ನಿಮಗೆ ಏನು ತಳಿ ಬರ್ತಂದರೆ ಬಾಗಲಕೋಟೆ ಭಾಗ್ಯ ಅಂತ ಬರ್ತದೆ. ನಾನು ಡಾಕ್ಟರ್ ಬಾಪುರಾಯಗೌಡ ಪಾಟೀಲ್, ನಾನು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆಯಲ್ಲಿ ಸಹಾಯಕ ಪ್ರಾಧ್ಯಾಪಕನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಇವತ್ತು ನಾನು ನಿಮಗೆ ಬಾಗಲಕೋಟೆ ವಿಶ್ವವಿದ್ಯಾಲಯದಿಂದ ಬಿಡುಗಡೆ ಆದಂಥ ನುಗ್ಗೆ ಭಾಗ್ಯ ತಳಿಯ ಬಗ್ಗೆ ನಿಮಗೆ ಮಾಹಿತಿಯನ್ನು ನೀಡ್ತೇನೆ. ಈ ಭಾಗ್ಯ ತಳಿಯು ಬಾಗಲಕೋಟೆ ತೋಟಗಾರಿಕೆ ವಿಶ್ವವಿದ್ಯಾಲಯಗಳಿಂದ 2013ರಲ್ಲಿ ಬಿಡುಗಡೆಯಾಗಿ ಇವತ್ತು ರಾಜ್ಯದಲ್ಲಿ ಅಷ್ಟೇ ಅಲ್ಲದೆ ದೇಶದ ವಿವಿಧ ರಾಜ್ಯಗಳಲ್ಲಿ ಹೆಚ್ಚಿನ ಒಂದು ಜನಪ್ರಿಯತೆಯನ್ನು ಗಳಿಸಿಕೊಂಡಿದೆ. ಈ ತಳಿ ಬಂದುಬಿಟ್ಟು ಇದರ ಗುಣಧರ್ಮ ಏನಂತ ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತೇನೆ. ಈ ತಳಿಯು 6 ತಿಂಗಳಲ್ಲಿ, ನೀವು ನಾಟಿ ಮಾಡಿದ 6 ತಿಂಗಳಲ್ಲಿ ಹೂ ಬಿಟ್ಟು ಕಾಯಿ ಕೊಡುವಂಥ ಒಂದು ತಳಿಯಾಗಿದೆ. ಈ ತಳಿಯ ಕಾಯಿಗಳು ಸುಮಾರು 2ರಿಂದ 2.5 ಫೀಟ್ ಅಷ್ಟು ಉದ್ದವಾಗಿ ಬರ್ತವೆ ಮತ್ತು ಒಂದು ಗಾಢ ಹಸಿರಿನ ಬಣ್ಣಿನಿಂದ ಕೂಡಿರ್ತವೆ. ಸಾಮಾನ್ಯವಾಗಿ ಇದನ್ನು ಬಿತ್ತನೆ ಮಾಡೋದಂತಂದರೆ ನೀವು ಬೀಜನೂ ಕೂಡ ಭೂಮಿಗೆ ನಾಟಿ ಮಾಡ್ಬೋದು, ಇಲ್ಲಾಂದರೆ ಸಸಿ ಮಾಡಿ ಕೂಡ ನೀವು ನಾಟಿಯನ್ನು ಮಾಡ್ಬೋದು. ನಾಟಿ ಆದ ಮೇಲೆ ಅದರದ್ದು ಬೇಸಾಯ ಕ್ರಮಗಳು ಬಹಳಷ್ಟು ಇರ್ತವೆ. ಅವನ್ನೆಲ್ಲ ಸರಿಯಾದ ಕ್ರಮದಲ್ಲಿ ನೀವು ಮಾಡಿಕೊಂಡು ಅಳವಡಿಸ್ಕೊಂಡ್ರೆ ಅದಕ್ಕೆ ನೀವು ಹೆಚ್ಚಿನ ಇಳುವರಿಯನ್ನು ಕೂಡ ನೀವು ಪಡೆಯಬಹುದು. ಆಮೇಲೆ ನೀರಾವರಿ, ಭಾಳಷ್ಟು ಜನ ಹೇಳ್ತಾರೆ ಸರ್ ಭಾಗ್ಯ ತಳಿ ಅಥವಾ ನುಗ್ಗೆ ಬೆಳೆದ್ರೆ ಭಾಳಷ್ಟು ನೀರಿನ ವ್ಯವಸ್ಥೆ ಏನು ಬೇಕಾಗುತ್ತೆ ಏನಂತೇಳಿ. ಭಾಳಷ್ಟು ಕಡಿಮೆ ಪ್ರಮಾಣದ ನೀರಿನಲ್ಲಿ ಬೆಳೆಯುವಂಥ ಒಂದು ಬೆಳೆ ಏನಪ್ಪ ಅಂತಂದರೆ ಅದು ನುಗ್ಗೆ. ಇದಕ್ಕೆ ಭಾಳ ನೀರು ಕೊಟ್ಟರೆ ಸಮಸ್ಯೆ. ನೀವು ಎಷ್ಟು ನೀರು ಕಡಿಮೆ ಕೊಡ್ತೀರಿ ಅಷ್ಟು ನಿಮಗೆ ಹೆಚ್ಚಿನ ಒಂದು ಇಳುವರಿಯನ್ನು ಕೂಡ ಇಲ್ಲದರಲ್ಲಿ ನೀವು ಪಡಿಬೋದು. ಆಮೇಲೆ ಈ ಬಿತ್ತನೆ ಆಯಿತು, ನಾಟಿಯನ್ನು ಹೇಗೆ ಮಾಡಬೇಕು ಸರ್ ಅಂತ ನಾನು ಹೇಳಿದೆ. ನೀವು ಸಸಿಯನ್ನು ಮಾಡಿ ಕೂಡ ನಾಟಿ ಮಾಡ್ಬೋದು, ಇಲ್ಲಾಂದರೆ ಬೀಜನೂ ಕೂಡ ಹಾಕ್ಬೋದು ಅಂತೇಳಿ. ಬಟ್ ಅಂತರ ಕೇಳ್ತಾರೆ ಭಾಳಷ್ಟು ಜನರಿಗೆ, ಎಷ್ಟು ಅಂತರದಲ್ಲಿ ಹಾಕಬೇಕಂತೇಳಿ. ನಾವು ಒಂದು ಸಂಶೋಧನೆ ಪ್ರಕಾರ ಹೇಳೋದಪ್ಪ ಅಂತಂದರೆ ನಾವು 10 ಅಡಿ ಅಥವಾ 10 ಫೀಟಲ್ಲಿ ಕನಿಷ್ಠ ಅಂತ ಹೇಳ್ತೀವಿ. ಅದಕ್ಕಿಂತ ಜಾಸ್ತಿ ಮಾಡಿದ್ರೆ ಇನ್ನೂ ಒಳ್ಳೆಯದು ಅಂದರೆ ಹೆಚ್ಚಿನ ಒಂದು ಇಳುವರಿಯನ್ನು ಪಡಿಬೋದು. ಕೆಲವೊಂದು ರೈತರು ಇತ್ತೀಚಿನ ದಿನಗಳಲ್ಲಿ ಈ ಅಧಿಕ ಸಾಂದ್ರತೆ ಬೇಸಾಯ ಕ್ರಮದಲ್ಲಿ 8 ಅಡಿ ಅಥವಾ 8 ಅಡಿ 6 ಅಡಿ ಎಲ್ಲ ಕೂಡ ಮಾಡ್ತಾ ಇದ್ದಾರೆ. ಅದನ್ನು ಕೂಡ ಮಾಡ್ಬೋದು. ಅಂಥ ಸಮಯದಲ್ಲಿ ಗಿಡವನ್ನು ನೀವು ಅಗಲು ಬೆಳೆಸಿದಾಗಲೇ ಒಂದು ಸೇಪ್ ಕೊಡಬೇಕಾಗತ್ತೆ. ಅದಕ್ಕೆ ಜಾಸ್ತಿ ಬೆಳೆಸ್ದಂಗೆ ನೋಡಿಕೊಂಡು ನೀವು ಮಾಡಿದ್ರೆ ಅಂಥ ಒಂದು ಕೂಡ ನೀವು ಮಾಡ್ಬೋದು. ಬಟ್ ಸಾಮಾನ್ಯವಾಗಿ 10 ಅಡಿ ಒಂದು ಸೂಕ್ತವಾದಂಥ ಒಂದು ಬಿತ್ತನೆ ಒಂದು ಅಳತೆ ಅಂತ ನಾನು ನಿಮಗೆ ಹೇಳ್ತೀನಿ. ಅದಾದಮೇಲೆ ಇದಕ್ಕೆ ಕೆಲವು ಕೀಟ ಮತ್ತು ರೋಗ ಬಾಧೆಗಳಿರ್ತವೆ. ಸಾಮಾನ್ಯವಾಗಿ ನೀವು ಬೆಳೆಯುವ ಹಂತದಲ್ಲಿ ನಮಗೆ ಸಾಮಾನ್ಯವಾಗಿ ಏನು ಬರುತ್ತಂದರೆ ಎಲೆ ತಿನ್ನುವ ಕೀಟದ ಒಂದಿಷ್ಟು ಸಮಸ್ಯೆ ನಮಗೆ ಬರುತ್ತದೆ. ಅಂಥವು ಏನಾದರೂ ಬಂದಾಗ ಸಾಮಾನ್ಯವಾಗಿ ಮೊದಲನೇದಾಗಿ ಸಾವಯವ ರೀತಿಯಲ್ಲಿ ಅದನ್ನು ಹೇಗೆ ನಾವು ನಿರ್ವಹಣೆ ಮಾಡಬೇಕು ಅದನ್ನು ಮಾಡಬೇಕು. ಸಾಮಾನ್ಯವಾಗಿ ಬೇವಿನ ಎಣ್ಣೆಯನ್ನು 1 ಲೀಟರ್ ನೀರಿಗೆ ಮೇಲೆ ಹಾಕಿ ನೀವು ಸಿಂಪಡಣೆ ಮಾಡಿದ್ರೆ ಸಾಮಾನ್ಯವಾಗಿ ಯಾವುದೇ ಕೀಟಗಳ ಬಾಧೆ ಆಲ್ಮೋಸ್ಟ್ ನೀವು ಬರೋದಿಲ್ಲ. ಇದನ್ನು ಆವಾಗ 15 ದಿನಕ್ಕೊಮ್ಮೆ ಆ ಥರ ಮಾಡ್ಕೊಂಡು ಹೋದಾಗ ಈ ರೀತಿಯಾದಂಥ ಯಾವುದೇ ಸಮಸ್ಯೆಯಲ್ಲಿ ಬರೋದಿಲ್ಲ. ಆಮೇಲೆ ರೋಗ ಬಾಧೆ ಬಂದರೆ ಸಾಮಾನ್ಯವಾಗಿ ಇದಕ್ಕೆ ಇದೇ ರೀತಿಯಾದಂಥ ಯಾವುದೇ ರೋಗ ಅಂತ ಯಾವುದೂ ಇಲ್ಲ. ಆ ರೀತಿ ಯಾವುದು ಬರೀ ಕೀಟದ ಬಿಟ್ಟರೆ ರೋಗದ ಬಾಧೆ ಏನೂ ಸಮಸ್ಯೆ ಇಲ್ಲ. ಇನ್ನು ಕಾಯಿ ಆದಮೇಲೆ ಒಂದು ರೋಗ ಬರ್ತದೆ, ಅದು ಈ ಪಾಡ್ ಫ್ಲೈ ಅಂತ ಹೇಳ್ತೀವಿ. ಅಂದರೆ ಕಾಯಿ ಕೊರಕ ಅಂತ ಬರ್ತದೆ. ಅದು ಕಾಯಿ ಒಳಗಡೆ ಹೋಗಿ ಕಾಯಿಯೆಲ್ಲ ತಿಂದಾಗ ಏನಾಗುತ್ತೆ, ಅಂಟೆಲ್ಲ ಸೋರ್ತಿರ್ತದೆ. ಇದು ಬಹಳಷ್ಟು ಒಂದು ಸಮಸ್ಯೆ ಮಾಡುವಂಥ ಒಂದು ರೋಗ ಆಗಿದೆ. ಅದು ಬರುವಂತಕ್ಕಿಂತ ಮುಂಚೆ ಅಕಸ್ಮಾತ್ ಒಂದು ಗಿಡದಲ್ಲಿ ಎಲ್ಲೋ ಒಂದು ಗಿಡಕ್ಕೆ ಆ ಥರ ರೋಗ ಏನಾದರೂ ಕಾಣಿಸಿದ್ರೆ ಅಂಥ ಕಾಯಿಗಳನ್ನ ತೆಗೆದು ದೂರ ನೀವು ಅಡ್ಡಿ ಮುಚ್ಚಿದ್ರೆ ಅದರ ಪ್ರಮಾಣ ಕಡಿಮೆ ಮಾಡೋದು. ಇಲ್ಲ ಅಂದರೆ ಅದ್ರ ಜೊತೆಗೆ ನೀವು ಟ್ರ್ಯಾಪ್ಸ್ ಎಲ್ಲ ಸಿಗ್ತವೆ. ಅಂಥ ಟ್ರ್ಯಾಪ್ಸ್ ಎಲ್ಲ ನೀವು ಎಕರೆಗೆ 10ರಿಂದ 12 ಅಂತ ಟ್ರ್ಯಾಪ್ಸ್ ಹಾಕಿಬಿಟ್ರೆ ಆ ಒಂದು ಈ ಪಾಡ್ ಫ್ಲೈ ಬಾಧೆಯನ್ನು ನೀವು ಕಡಿಮೆ ಮಾಡೋದು. ಅದರ ಜೊತೆಗೆ ನೀವು ನಾನು ಹೇಳಿದೆ ಬೇವಿನ ಎಣ್ಣೆ ನೀವೇನಾದರೂ ಸಿಂಪಡಣೆ ಮಾಡಿದ್ರು ಕೂಡ ಅವಾಗೂ ಕೂಡ ಇದರ ಒಂದು ಬಾಧೆಯನ್ನು ನೀವು ಕಡಿಮೆ ಮಾಡ್ಬೋದು. ನಾನು ಹೇಳಿದೆ ನೀವು ಬಿತ್ತನೆ ಸಮಯ ಅಂದರೆ ನೀವು ಜೂನ್ ಜುಲೈಯಲ್ಲಿ ಬಿತ್ತಿದ್ರೆ ನಿಮಗೆ ನವಂಬರ್ ಡಿಸೆಂಬರಲ್ಲಿ ಫಸ್ಟ್ನೇ ಬೀಡು ಅಂತ ಹೇಳ್ತೀವಿ, ಅದು ಶುರು ಆಗುತ್ತೆ. ನಿಮಗೆ ಅದು ಫೆಬ್ರವರಿಗೆ ಕೊನೆಗೊಳ್ಳುತ್ತೆ. ಮತ್ತು ಮಾರ್ಚಿಂದ ಮತ್ತೊಂದು ಬೀಡು ಶುರು ಆಗುತ್ತೆ. ಅದು ನಿಮಗೆ ಮತ್ತೆ ಮಳೆಗಾಲ ಶುರುವಾಗೋವರೆಗೂ ನಿಮಗೆ ಸತತವಾಗಿ ಏನಾಗುತ್ತೆ, ನಿಮಗೆ ಕಾಯಿಯನ್ನು ನಮ್ಮ ತಳಿಯು ಕೊಡ್ತದೆ. ಭಾಳಷ್ಟು ಜನ ಹೇಳ್ತಾರೆ ಭಾಗ್ಯ ತಳಿ ವರ್ಷ ಪೂರ್ತಿ ಕಾಯಿ ಕೊಡ್ತದೆ. ಹಂಗಿಲ್ಲ, ಅದು ವರ್ಷ ಪೂರ್ತಿ ಕೊಡೋದಿಲ್ಲ. ಅಂದರೆ ಮಳೆಗಾಲ ಸಮಯದಲ್ಲಿ ಅದಕ್ಕೇನಾಗುತ್ತೆ, ಹೂ ಆಗುತ್ತೆ, ಬಟ್ ಕಾಯಿ ಕಚ್ಚುವಂಥ ಸಮಸ್ಯೆ ಆದರೆ ಕಾಯಿ ಕಚ್ಚೋದಿಲ್ಲ. ಯಾಕಂದರೆ ಜಾಸ್ತಿ ಮಳೆದಾಗ ತಂಪು ಹಿಡಿದ್ಬಿಟ್ಟು ಹೂ ಉದುರೋ ಸಾಧ್ಯತೆ ಇರೋದ್ರಿಂದ ಕಾಯಿ ಕಚ್ಚೋ ಪ್ರಮಾಣ ಭಾಳಷ್ಟು ಕಡಿಮೆ ಇರ್ತದೆ. ಬಟ್ ನಿಮಗೆ ನವಂಬರ್ ಅಂದರೆ ಮುಂದಿನ ಮೇವರೆಗೂ ನಿಮಗೇನಾಗ್ತಾರೆ, ಈ ಸಮಯದಲ್ಲಿ ನಿಮಗೆ ಹೆಚ್ಚಿನ ಒಂದು ನೀವು ಕಾಯಿಯನ್ನು ಕಟ್ಟುವ ಸಾಧ್ಯತೆ ಈ ತಳಿಯಲ್ಲಿ ಇದೆ. ಆಮೇಲೆ ಭಾಳಷ್ಟು ಜನ ರೈತರು ಹಾಕಿದ ಮೇಲೆ ಇದು ಸಾಮಾನ್ಯವಾಗಿ 10 ಫೀಟು ಅಥವಾ 12 ಫೀಟ್ ಅಡಿಯಷ್ಟು ಬೆಳೀತದೆ. ಸಾಮಾನ್ಯವಾಗಿ ಏನು ಮಾಡಬೇಕು ಅಂದರೆ ನೀವು ನಾಟಿ ಮಾಡಿದ 60 ದಿವಸ ಆದಮೇಲೆ
ಗಿಡ ಹೈಟ್ ಎತ್ತರ ಆಗಬಾರ್ದು ಅಂದರೆ ಅದರ ಕುಡಿಯನ್ನು ಚುಟ್ಕೊತ ಹೋಗಬೇಕು. ಸುಮಾರು 4 ತಿಂಗಳು ಆಗೋವರೆಗೆ ನೀವೇನಾದರೆ ಕುಡಿಗಳನ್ನು ಚುಟ್ಟಿದ್ರೆ ಏನಾಗುತ್ತೆ, ಗಿಡ ನಿಮಗೆ ಅಗ್ಗಲಾಗಿ ಬೆಳೀತದೆ. ಆವಾಗ ನಿಮಗೆ ಹೆಚ್ಚಿನ ಪ್ರಮಾಣದಲ್ಲಿ ಹೂವು ಕಟ್ಟಿ ಕಾಯಾಗುವ ಸಾಧ್ಯತೆ ಕೂಡ ಜಾಸ್ತಿ ಇರುತ್ತೆ. ಇದನ್ನು ಭಾಳ ರೈತರು ಅಳವಡಿಸ್ಕೊಂಡು ಹೋಗಬೇಕು. ಅದರ ಜೊತೆ ಸಾಮಾನ್ಯವಾಗಿ ಭಾಳಷ್ಟು ಜನರು ನುಗ್ಗೆ ಬೆಳೆಯೋದು ಈಗ ಸಾವಯವ ರೀತಿಯಲ್ಲಿ ಬೆಳೆದ್ರೆ ಭಾಳಷ್ಟು ಒಳ್ಳೆಯದು. ನಿಮಗೆ ತಿಪ್ಪೆ ಗೊಬ್ಬರ ಸಿಗ್ತದೆ, ಕುರಿ ಗೊಬ್ಬರ, ಕೋಳಿ ಗೊಬ್ಬರ, ಇನ್ನಿತರ ಯಾವುದೇ ಸಾವಯವ ಮೂಲದಿಂದ ಗೊಬ್ಬರ ಇದ್ದರೆ ಅದನ್ನು ಆದಷ್ಟು ಯಾವ ಹಂತದಲ್ಲಿ ಹಾಕ್ಕೊಂಡು ಹೋದರೆ ನಿಮಗೆ ಗುಣಮಟ್ಟದ ಅಂದರೆ ನಿಮಗೆ ವಿಷ ಮುಕ್ತ ಏನಾಗುತ್ತೆ ನಿಮಗೆ ನುಗ್ಗೆ ನಿಮಗೆ ಸಿಗ್ತದೆ. ಇಲ್ಲ ನಾವು ಸಾವಯವ ಮತ್ತು ಎರಡೂ ಕೂಡಿ ಮಾಡ್ತೀವಿ ಅಂತಂದ್ರೂ ಕೂಡ ನಿಮಗೆ ಕೆಲವೊಂದು ರಾಸಾಯನಿಕಗಳು ಸಿಗ್ತವೆ. ನಿಮಗೆ DAP ಆಗಲಿ 10, 26, 26 ಅಂತೇಳಿ ಸಿಗ್ತವೆ. ಕೆಲವೊಂದು ಮೈಕ್ರೋನ್ಯೂಟ್ರಿಯನ್ಸ್ ಅಂತೇವೆ, ಲಘು ಪೋಷಕಾಂಶಗಳ ಮಿಶ್ರಣ ಕೂಡ ಹಾಕೋದ್ರಿಂದ ಇನ್ನೂ ಸ್ವಲ್ಪ ಹೆಚ್ಚಿನ ಇಳುವರಿಯನ್ನು ನೀವು ಇದರಲ್ಲಿ ಪಡಿಬಹುದಾಗಿ. ಇಳುವರಿ ಎಷ್ಟು ಬರುತ್ತೆ? ಭಾಳಷ್ಟು ರೈತರದ ಪ್ರಶ್ನೆ ಇದೆ. ನಾನು ಭಾಳಷ್ಟು ರೈತರ ಹೊಲವನ್ನು ನೋಡಿದ್ದೀನಿ. ಯಾಕಂದರೆ ಇಷ್ಟೇ ಅಂತ ಹೇಳೋಕ್ಕಾಗೋದಿಲ್ಲ ಇಳುವರಿ. ನೀವು ಅದನ್ನು ಹೇಗೆ ನೀವು ಬೇಸಾಯ ಕ್ರಮ ಅಳವಡಿಸ್ತೀರಿ, ಅದನ್ನು ನೀವು ಹೇಗೆ ಬೆಳೆಸ್ತೀರಿ, ಅದರ ಮೇಲೆ ಇಳುವರಿ ಭಾಳಷ್ಟು ಒಂದಿಷ್ಟು ನಿರ್ಧಾರ ಆಗುತ್ತೆ. ನಾವು ಹೇಳ್ತೀವಿ ಸಾಮಾನ್ಯವಾಗಿ ಬುಕ್ಕಲ್ಲೆಲ್ಲ ಓದಿದಾಗ ಒಂದು ಗಿಡಕ್ಕೆ 300ರಿಂದ 400 ಕಾಯಿ ಆಗ್ತದೆ. ಸಾಮಾನ್ಯವಾಗಿ ಹಾಗೆ ಆಗ್ತವೆ. ಯಾಕಂದರೆ ನಾನೇ ನಮ್ಮ ಒಂದು ವಿಸ್ತಾರದಲ್ಲಿ ತಾಕುಗಳಲ್ಲಿ ನಾವು ಉತ್ಪಾದನೆ ಮಾಡಬೇಕಾದ್ರೆ ಸುಮಾರು 450 ಕಾಯಿಯಷ್ಟು ಕೂಡ ನಾವು ಬೆಳೆದಿದ್ದೀವಿ ಒಂದು ಗಿಡಕ್ಕೆ. ಅಂದರೆ ಒಂದು ಲೆಕ್ಕ ಅಂತಂದರೆ ನೀವು 450 ಕಾಯಿ ಅಂದರೆ ಒಂದು ಕಾಯಿ ಸುಮಾರು 80ರಿಂದ 120 ಗ್ರಾಮ್ ತೂಗ್ತದೆ. ನೀವು ಲೆಕ್ಕ ಹಾಕ್ಬಿಟ್ರೆ ನೀವು 400 ಕಾಯಿ ಬಂದರೆ 40 kg ಲೆಕ್ಕ, ಆ ರೀತಿ ಇರ್ತದೆ. ಬಟ್ ಸಾಮಾನ್ಯವಾಗಿ ಅಷ್ಟು ಬರೋಲ್ಲ. ಯಾಕಂದರೆ ಎಲ್ಲ ಗಿಡದಲ್ಲಿ 400 ಕಾಯಿ ಆಗ್ತಾವೆ ಅಂತ ಹೇಳೋಕ್ಕಾಗಲ್ಲ. ಒಂದೊಂದು ಗಿಡದಲ್ಲಿ 200 ಆದರೆ ಇನ್ನೊಂದು 300 ಆಗುತ್ತೆ, ಹಂಗಾಗುತ್ತೆ. ಬಟ್ ಸಾಮಾನ್ಯವಾಗಿ ನಿಮಗೆ ಮೊದಲನೇ ವರ್ಷದಲ್ಲಿ ಕಾಯಿ ಪ್ರಮಾಣ ಕಡಿಮೆ ಇರ್ತದೆ, 100ರಿಂದ 200 ಆದರೆ ಎರಡನೇ ವರ್ಷಕ್ಕೆ ಅದು ಡಬಲ್ ಆಗುತ್ತೆ. 200ರಿಂದ ನಿಮಗೆ 400 ಕಾಯಿ ಇಳುವರಿಯನ್ನು ನೀವು ಪಡಿಬೋದು. ನಿಮಗೆ ಒಂದು ಗಿಡಕ್ಕೆ kg ಲೆಕ್ಕದಲ್ಲಿ ಹೇಳಬೇಕಂದ್ರೆ ನಿಮಗೆ 25ರಿಂದ 30 kg ನೀವು ಚೆನ್ನಾಗಿ ಎಲ್ಲ ನೀವು ಬೇಸಾಯ ಕ್ರಮ ಅಳವಡಿಸ್ಬಿಡಿದ್ರೆ 25ರಿಂದ 30 kg ನಿಮಗೆ ಸಾಮಾನ್ಯವಾಗಿ ಸಿಗ್ತದೆ. ಆಮೇಲೆ ಇನ್ನೊಂದಿದೆ ಸರ್, ಮಾರುಕಟ್ಟೆ. ಭಾಳಷ್ಟು ರೈತರು ನುಗ್ಗೆನ ಎಲ್ಲ ಬೇಸಾಯ ಕ್ರಮಗಳನ್ನ ಅಳವಡಿಸಿ ಬೆಳೀತಾರೆ. ಬಟ್ ಸಮಸ್ಯೆ ಬರೋದು ಮಾರುಕಟ್ಟೆಗೆ. ಏನಾಗುತ್ತೆ, ನೀವು ನವಂಬರ್ ಡಿಸೆಂಬರಲ್ಲಿ ಬಂದಂಥ ಬೀಡಿಗೆ ಸಾಮಾನ್ಯವಾಗಿ ಮಾರುಕಟ್ಟೆಯಲ್ಲಿ ದರ ಜಾಸ್ತಿ ಇರ್ತದೆ. ನಿಮಗೆ 80 ರೂಪಾಯಿಂದ 120 ರೂಪಾಯಿ kg ಮಾರ್ತದೆ. ಮಾರ್ಚಲ್ಲಿ ಏನಾಗುತ್ತೆ, ಭಾಳಷ್ಟು ರೈತರು ಎಲ್ಲ ಕಡೆಯಿಂದ ನುಗ್ಗೆ ಬರೋದ್ರಿಂದ ಏನಾಗುತ್ತೆ, ಮಾರ್ಚದಲ್ಲ ದರ ಕುಂಠಿತಗೊಳ್ಳುವಂಥ ಸಾಧ್ಯತೆ ಭಾಳ ಇರ್ತದೆ. ಬಟ್ ಸಾಮಾನ್ಯವಾಗಿ ಲಾಭದಾಯಕಪ್ಪ ಅಂತಂದರೆ ನಿಮಗೆ kgಗೆ 30ರಿಂದ 40 ರೂಪಾಯಿ ಏನಾದರೂ ದರ ಸಿಕ್ಕರೆ ಅದು ನುಗ್ಗೆಯಲ್ಲಿ ಅದರಲ್ಲಿ ಏನೂ ಯಾವುದೇ ರೀತಿಯಂಥ ನಷ್ಟ ಆಗೋದಿಲ್ಲ. ಅದು ಲಾಭದಾಯಕ ಒಂದು ಕೃಷಿ ಆಗುತ್ತೆ. ಯಾಕಂದರೆ ಭಾಳಷ್ಟು ಕಡಿಮೆ ಇದರಲ್ಲಿ ನಿರ್ವಹಣೆ ಇದೆ. ನೀರು ಸ್ವಲ್ಪ ಗೊಬ್ಬರ ಕೊಟ್ಟರೆ ಸಾಕು. ಇದರಲ್ಲಿ ಬೇರೆ ರೀತಿಯಂಥ ನೀವು ರಾಸಾಯನಿಕ ಸಿಂಪರಣೆ ಇರೋದಿಲ್ಲ. ಆ ರೀತಿ ಭಾಳಷ್ಟು ಗೊಬ್ಬರ ಕೊಡಬೇಕು, ಆ ರೀತಿ ನಿಮಗೆ ಅಂತರ ಬೇಸಾಯ ಮಾಡಬೇಕಂತ ಏನೇನೂ ಇರೋದಿಲ್ಲ. ಇದು ಆರಾಮ್ಸೆ ತನ್ನ ಪಾಡಿಗೆ ತಾನೇ ಸ್ವಲ್ಪ ನೀರು ಗೊಬ್ಬರ ಕೊಟ್ಬಿಟ್ರೆ ಚೆನ್ನಾಗಿ ಬೆಳೆದು ಒಂದು ರೈತರಿಗೆ ಹೆಚ್ಚಿನ ಒಂದು ಲಾಭವನ್ನು ಕೊಡ್ತದೆ. ನಾನು ಹೇಳ್ತೀನಿ ನಿಮಗೆ ಒಂದು ಕತೆ ಅಂತೇಳಿ ನೀವು ಇನ್ಸಿಡೆನ್ಸ್ ಅಂತ ಹೇಳ್ತೀನಿ. ಈ ನುಗ್ಗೆ ಬೆಳೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಭಾಳಷ್ಟು ರೈತರು ಬೆಳೆಯೋದಿಲ್ಲ. ಏನೋ ಒಂದು ಹಳೆ ಇದು ಇದೆ, ಗಾದೆ, ಆ ಥರ ನುಗ್ಗೆ ಹಾಕಿದ್ರೆ ನುಗ್ಗಾಗುತ್ತೆ ಮನೆ ಅನ್ನುವಂಥದ್ದು. ಅದು ಎಲ್ಲ ಬೇರೆನೇ. ಯಾಕಂದರೆ ನುಗ್ಗೆ ಯಾಕೆ ಹಾಕಬಾರ್ದು ಅನ್ನೋದು ಸೈಂಟಿಫಿಕಲಿ ಯಾರೂ ಕೂಡ ಇದು ಮಾಡಿಲ್ಲ. ಬಟ್ ಸಾಮಾನ್ಯವಾಗಿ ಮನೆ ಮುಂದೆ ನುಗ್ಗೆ ಹಾಕಬೇಕಂತಾರೆ. ಯಾಕಂದರೆ ಟೊಳ್ಳು ಇರ್ತದೆ, ಮಕ್ಕಳೆಲ್ಲ ಗಿಡದಲ್ಲಿ ಹತ್ತು ಬಿಟ್ಟು ಏನಾದ್ರು ಮುರಿದು ಕಾಲಿಗೆ ಏನೋ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರ ನುಗ್ಗೆ ಹಾಕಬೇಡ ಅಂತಾರೆ ಹೊರತು ಅದಕ್ಕೆ ಬೇರೆ ರೀತಿಯಾದಂಥ ಮನೆ ಮೇಲೆ ಅದರಿಂದ ಏನು ಪರಿಣಾಮ ಇಲ್ಲ. ನಿಮ್ಮ ತೋಟದಲ್ಲಿ ನೀವು ನುಗ್ಗೆ ಹಾಕೋಬೋದು. ಮನೆ ಮುಂದೆ ಹಾಕಲಿಲ್ಲ, ತೋಟದಲ್ಲಿ ನೀವು ನುಗ್ಗೆಯನ್ನು ಹಾಕ್ಬೋದು. ಒಂದು ಅಧಿಕ ಲಾಭವನ್ನು ಕೂಡ ಗಳಿಸ್ಬೋದು. ನಿಮಗೆ ನುಗ್ಗೆ ಬೀಜ ಬೇಕಂದರೆ ಈ ಒಂದು ತಳಿ ಏನಿದೆ ನಾವು ಭಾಗ್ಯ ತಳಿ ಅಂತ ಹೇಳ್ತೀವಿ. ಬಾಗಲಕೋಟೆ ಭಾಗ್ಯ ಅಂತೇಳಿ ಇದೊಂದು ಫೇಮಸ್ ಆಗಿದೆ. ನೀವು ಎಲ್ಲಿ ಬೇಕಾದ್ರೆ ಹೊಡೆದ್ರು ನಿಮಗೆ ಏನು ತಳಿ ಬರ್ತಂದರೆ ಬಾಗಲಕೋಟೆ ಭಾಗ್ಯ ಅಂತ ಬರ್ತದೆ. ಇದನ್ನು ನೀವು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬೀಜ ಘಟಕದಲ್ಲಿ ವರ್ಷ ಪೂರ್ತಿ ನಿಮಗೆ ಲಭ್ಯ ಇರ್ತದೆ. ಆನ್ಲೈನ್ ಮುಖಾಂತರ ನಮ್ಮದು ಒಂದು ಟೋಲ್ ಫ್ರೀ ನಂಬರ್ ಇದೆ. ನೀವು ಆ ನಂಬರಿಗೆ ನೀವು ಕಾಲ್ ಮಾಡಿದ್ರೆ ಕೂಡ ಆನ್ಲೈನಲ್ಲಿ ಕೂಡ ನಿಮಗೆ ವರ್ಷ ಪೂರ್ತಿ ನುಗ್ಗೆ ಬೀಜಗಳು ನಿಮ್ಮ ಕರ್ನಾಟಕ ರಾಜ್ಯದಲ್ಲಿ ಇತರೆ ದೇಶದ ಎಲ್ಲ ಭಾಗದಲ್ಲಿ ಕೂಡ ನೀವು ಎಲ್ಲಿ ಬೇಕು ಅಲ್ಲಿಗೆ ಕಳಿಸುವಂಥ ವ್ಯವಸ್ಥೆ ನಮ್ಮ ವಿಷಯದಲ್ಲಿ. ಅದರ ಜೊತೆಗೆ ಧಾರವಾಡದಲ್ಲಿ ಕೂಡ ಸಿಗ್ತದೆ. ಧಾರವಾಡದಲ್ಲಿ ನಮ್ಮದೊಂದು ಪ್ರಾದೇಶಿಕ ತೋಟಗಾರಿಕಾ ಸಂಶೋಧನಾ ಮತ್ತು ವಿಸ್ತರಣಾ ಕೇಂದ್ರ ಇದೆ. ಅಲ್ಲಿ ಕೂಡ ನುಗ್ಗೆ ಬೀಜಗಳ ಲಭ್ಯತೆ ಇದೆ. ಬೆಂಗಳೂರಲ್ಲಿ ಕೂಡ ಸಿಗ್ತದೆ. ಬೆಂಗಳೂರಲ್ಲಿ ನಮ್ಮದು ಪ್ರಾದೇಶಿಕ ತೋಟಗಾರಿಕಾ ಸಂಶೋಧನಾ ಮತ್ತು ವಿಸ್ತರಣಾ ಕೇಂದ್ರ ಇದೆ. ಅಲ್ಲಿ ಕೂಡ ನಿಮಗೆ ನುಗ್ಗೆ ಬೀಜಗಳು ಮಾರಾಟಕ್ಕೆ ಲಭ್ಯ ಇರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈಗಲೇ ನಮ್ಮ ಮೀಡಿಯಾ ಮೈಂಡ್ 24x7 ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ನ ಕ್ಲಿಕ್ ಮಾಡಿ.